ಎಲ್ಲರಿಗೂ ನಮಸ್ಕಾರ. ಸ್ವಾತಿಸ್ ಕುಕ್ಕಿಂಗ್ಗೆ ಸ್ವಾಗತ. ಇವತ್ತು ತುಂಬ ಈಸಿಯಾಗಿ ಮನೆಯಲ್ಲಿ ರಸಮಲೈ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಫಸ್ಟು ನಾವು ರಸಮಲೈಗೆ ಹಾಲನ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಅರ್ಧ ಲೀಟ್ರ್ ಆಗೋಷ್ಟು ಗಟ್ಟಿ ಹಾಲನ್ನ ತೊಗೊಂಡಿದ್ದೀನಿ. ಹಾಲನ್ನ ಸ್ವಲ್ಪ ಚೆನ್ನಾಗಿ ಕಾಯಿಸ್ಕೊಂಡು ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಬೇಕಾಗತ್ತೆ. ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಳಿ. ಈಗ ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ. ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಕೇಸರಿನ ಹಾಕ್ಕೊಳ್ಬೇಕು. ಯಾವುದೇ ಫುಡ್ ಕಲರ್ ಹಾಕೋದು ಬೇಡ, ಕೇಸರಿ ಹಾಕಿದರೆ ಸಾಕು, ಕಲರ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು 10 ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಗೊಳ್ಬೇಕು. ಡ್ರೈ ಫ್ರೂಟ್ಸ್ ಜಾಸ್ತಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ 10 ಪಿಸ್ತಾನ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಗೊಳ್ಬೇಕು. ರಸಮಲೈಗೆ ಪಿಸ್ತಾ ಮತ್ತು ಬಾದಾಮಿ ಮಾತ್ರ ಉಪಯೋಗಿಸ್ಕೊಳ್ಬೇಕು, ಬೇರೆ ಯಾವ ಡ್ರೈ ಫ್ರೂಟ್ಸ್ ಹಾಕಿದರೂ ಚೆನ್ನಾಗಿರಲ್ಲ. ನೆಕ್ಸ್ಟ್ ಇಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಬಾದಾಮ್ ಪೌಡರ್ನ ಸೇರಿಸ್ಕೊಳ್ಬೇಕು. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಒಂದು 7 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮೈಲ್ಡ್ ಸ್ವೀಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಹಾಲಿಗೆಲ್ಲ ಆ್ಯಡ್ ಮಾಡಿದ್ದಾಗಿದೆ. ಎಲ್ಲ ಆದಮೇಲೆ ಒಂದು 3 ರಿಂದ 4 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಅಷ್ಟೇ, ಇದು ರೆಡಿ ಆಯಿತು. ನೆಕ್ಸ್ಟು ಪನ್ನೀರನ್ನ ರೆಡಿ ಮಾಡ್ಕೊಳ್ಬೇಕು. ಇಲ್ಲಿ ನಾನು 1 ಲೀಟರ್ ಆಗೋಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಅರ್ಧ ಲೀಟ್ರ್ ಕೂಡ ತೊಗೊಳ್ಬೋದು. ಜಾಸ್ತಿ ಹಾಲು ತೊಗೊಂಡ್ರೆ ಜಾಸ್ತಿ ರಸಮಲೈ ಆಗುತ್ತೆ. ಚೆನ್ನಾಗಿ ಹಾಲು ಕಾಯಿಸ್ಕೊಂಡು ಆಫ್ ಮಾಡ್ಕೊಳ್ಬೇಕು. ಒಂದು 2 ಮಿನಿಟ್ಸ್ ಬಿಟ್ಟಾದಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಿಂಬೆಹಣ್ಣಿನ ರಸ ಅಥವಾ ವಿನಿಗರ್ ಕೂಡ ಬಳಸ್ಕೊಳ್ಬೋದು. ನಿಧಾನಕ್ಕೆ ಹೀಗೆ ಮಿಕ್ಸ್ ಮಾಡ್ತಾ ಇದ್ದ ಹಾಗೆ ಹಾಲು ಒಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ನೀರು ಮತ್ತು ಪನ್ನೀರು ಸಪ್ರೇಟ್ ಆಗ್ತಾ ಬರುತ್ತೆ ನೋಡಿ, ಹೇಗೆ ಸಪ್ರೇಟ್ ಆಗಿದೆ ಅಂತ ಪನ್ನೀರ್ ಕಾಣಿಸ್ತಾ ಇದೆ. ಈಗ ಇದನ್ನು ಫಿಲ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಕೆಳಗಡೆ ಒಂದು ಪಾತ್ರೆ ಹಾಗೆ ಮೇಲ್ಗಡೆ ಒಂದು ಜಾಲರಿ ಇಟ್ಕೊಂಡು ಒಂದು ಕಾಟನ್ ಬಟ್ಟೆನ ಮೇಲ್ಗಡೆ ಹಾಸ್ಕೊಳ್ಬೇಕು. ಪನ್ನೀರನ್ನ ಸಪ್ರೇಟ್ ಮಾಡ್ಕೊಳ್ಬೇಕಲ್ವ, ಹಾಗಾಗಿ ಇಲ್ಲಿ ಕಾಟನ್ ಬಟ್ಟೆನ ಉಪಯೋಗಿಸ್ಕೊಳ್ಬೇಕು. ಪನ್ನೀರನ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನೀರಿನ ಅಂಶ ಇರಬಾರ್ದು ಪನ್ನೀರ್ನಲ್ಲಿ, ಹಾಗೆ ಫಿಲ್ಟರ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ತಕ್ಷಣ ನಾವು ತಣ್ಣೀರನ್ನ ಹಾಕ್ಕೊಳ್ಬೇಕಾಗತ್ತೆ. ಯಾಕೆಂದರೆ ನಾವು ನಿಂಬೆಹಣ್ಣನ್ನು ಉಪಯೋಗಿಸ್ಕೊಂಡಿದ್ವಲ್ಲ, ಆ ಹುಳಿ ಅಂಶ ಹೋಗಬೇಕು. ನೆಕ್ಸ್ಟ್ ಇಲ್ಲಿ ಬಟ್ಟೆನ ಹೀಗೆ ಕಟ್ಕೊಳ್ಬೇಕಾಗತ್ತೆ. ಹೀಗೆ ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರೆ ಎಕ್ಸ್ಟ್ರಾ ನೀರೇನಿರುತ್ತೆ ನೋಡಿ, ಅದೆಲ್ಲ ಹೊರಗೆ ಬರುತ್ತೆ. ಫುಲ್ಲು ಟೈಟಾಗಿ ಬಟ್ಟೆನ ಕಟ್ಬಿಟ್ಟು ಅದ್ರ ಮೇಲೆ ಒಂದು ಏನಾದರೂ ಭಾರವಾಗಿರೋ ವಸ್ತುನ ಇಡಬೇಕಾಗುತ್ತೆ. ನಾನಿಲ್ಲಿ ಕಲ್ಲನ್ನು ಇಟ್ಟಿದ್ದೀನಿ. ಒಂದು 5 ನಿಮಿಷ ಹೀಗೆ ಇಡಿ. ಜಾಸ್ತಿ ಅದರಲ್ಲಿ ನೀರಿನ ಅಂಶ ಕೂಡ ಇರಬಾರ್ದು, ಹಾಗೆ ಫುಲ್ಲು ಡ್ರೈ ಕೂಡ ಆಗಿರಬಾರ್ದು. ಒಂದು ಸ್ವಲ್ಪ ನೀರಿನ ಅಂಶ ಇರಬೇಕು. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ. ನೋಡಿ, ತುಂಬ ಲಿಕ್ವಿಡ್ ಆಗೂ ಇಲ್ಲ, ಹಾಗೆ ತುಂಬ ಡ್ರೈ ಕೂಡ ಆಗಿಲ್ಲ. ಇದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಪನ್ನೀರನ್ನ ಸಾಫ್ಟ್ ಆಗೋ ಹಾಗೆ ಇಲ್ಲಿ ನಾದ್ಕೊಳ್ಬೇಕಾಗುತ್ತೆ. ಫ್ರೆಶ್ ಆಗಿ ಪನ್ನೀರು ರೆಡಿ ಆಗಿದೆ. ರಸಮಲೈಗೆ ನಾವು ಫ್ರೆಶ್ ಪನ್ನೀರನ್ನೇ ಉಪಯೋಗಿಸ್ಕೊಳ್ಬೇಕು. ರೆಡಿ ಪನ್ನೀರ್ ಸಿಗುತ್ತೆ ನೋಡಿ, ಆ ಪನ್ನೀರ್ನಲ್ಲೆಲ್ಲ ರಸಮಲೈ ಮಾಡ್ಕೊಳಕ್ಕಾಗಲ್ಲ. ಪನ್ನೀರನ್ನ ಹೇಗೆ ಸಾಫ್ಟಾಗಿ ನಾದ್ಕೊಳ್ಬೇಕು ಅಂತ ಹೇಳಿ ತೋರಿಸ್ತೀನಿ ನೋಡಿ. ಇಲ್ಲಿ ಈ ಅಂಗೈ ಸಹಾಯದಿಂದ ಹೀಗೆ ಪ್ರೆಸ್ ಮಾಡ್ಕೊಳ್ತಾ ಬರಬೇಕು. 10 ರಿಂದ 15 ನಿಮಿಷ ತನಕ ಹೀಗೆ ನಾದ್ಕೊಳ್ತಾ ಇರಬೇಕು. ಜಾಮೂನ್ ಹಿಟ್ಟನ್ನು ನಾವು ಕಲಿಸಿದಾಗ ಹೇಗೆ ಸಾಫ್ಟಾಗಿ ಬರುತ್ತೆ ನೋಡಿ, ಅದೇ ಥರ ನಾವು ಇದನ್ನು ರೆಡಿ ಮಾಡ್ಕೊಳ್ಬೇಕು. ಈ ಪನ್ನೀರನ್ನ ನಾವು ಎಷ್ಟು ಚೆನ್ನಾಗಿ ಹಿಟ್ಟಿನ ರೀತಿ ಹದ ಮಾಡ್ಕೊಳ್ತೀವೋ ರಸಮಲೈ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಆಲ್ಮೋಸ್ಟ್ ಇದು ರೆಡಿ ಆಗ್ತಾ ಬಂತು. ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ ನಿಮಗೆ. ನೆಕ್ಸ್ಟು ಬೈಂಡಿಂಗಿಗೆ ಅಂತ ಹೇಳಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಮೈದಾ ಹಿಟ್ಟನ್ನು ಹಾಕ್ಕೊಳ್ಬಾರ್ದು, 1 ಟೇಬಲ್ ಸ್ಪೂನ್ ಸಾಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಸ್ವಲ್ಪ ನಾದ್ಕೊಳ್ಬೇಕಾಗುತ್ತೆ. ತುಂಬ ಈಸಿಯಾಗಿ ಹಾಗೆ ಟೇಸ್ಟಿಯಾದ ರಸಮಲೈನ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಹೊರಗಡೆ ತೊಗೊಳಕ್ಕೆ ಹೋದರೆ ಈ ಸ್ವೀಟು ತುಂಬಾ ಕಾಸ್ಟ್ಲಿ. ಮನೆಯಲ್ಲೇ ಕಡಿಮೆ ಖರ್ಚಿನಲ್ಲಿ ತುಂಬ ಹೈಜೀನಾಗಿ ಮಾಡ್ಕೊಳ್ಬೋದು. ಇಲ್ಲಿ ರೆಡಿಯಾಗಿದೆ. ಇಲ್ಲಿ ನಾವು ಜಾಮೂನ್ ಉಂಡೆಗಳನ್ನು ಹೇಗೆ ಮಾಡ್ಕೊಳ್ತೀವಲ್ಲ, ಸೇಮ್ ಅದೇ ಥರ ರೌಂಡ್ ಶೇಪಲ್ಲಿ ಉಂಡೆ ಮಾಡಿಕೊಂಡು ಹೀಗೆ ಪ್ರೆಸ್ ಮಾಡ್ಕೊಳ್ಬೇಕು ನೋಡಿ. ತುಂಬ ದೊಡ್ಡ ಸೈಜಲ್ಲಿ ಇದನ್ನು ಮಾಡ್ಕೊಳ್ಳೋದೇನು ಬೇಡ, ಮೀಡಿಯಮ್ ಸೈಜ್ ಆದರೆ ಸಾಕು. ಇದನ್ನು ಬೇಯಿಸ್ಕೊಳ್ಳುವಾಗ ಇದು ಡಬಲ್ ಸೈಜ್ ಆಗುತ್ತೆ. ನೆಕ್ಸ್ಟು ನೀರನ್ನು ಕಾಯಕ್ಕಿಟ್ಕೊಳ್ಬೇಕು. ಇಲ್ಲಿ 1:4 ರೇಷಿಯೋದಲ್ಲಿ ನೀರನ್ನ ತಗೊಳ್ತಾ ಇದ್ದೀನಿ. ಇಲ್ಲಿ ಈ ಕಪ್ನಲ್ಲಿ 4 ಕಪ್ ಆಗೋಷ್ಟು ನೀರು, ಹಾಗೆ ಅದೇ ಕಪ್ನಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸಕ್ಕರೆ ಪಾಕ ಏನು ತಗೊಳ್ಳೋದು ಬೇಕಾಗಲ್ಲ. ಸಕ್ಕರೆ ಎಲ್ಲ ಕರಗ್ಬಿಟ್ಟು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದರೆ ಸಾಕು. ಪನ್ನೀರನ್ನ ನೀಟಾಗಿ ರಸಮಲೈ ಶೇಪ್ ಕೊಟ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ.
ಇಲ್ಲಿ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದ ಹಾಗೆ ನಾವು ಮಾಡಿಟ್ಕೊಂಡಿದ್ವಲ್ಲ ಆ ಪನ್ನೀರನ್ನ ಇದಕ್ಕೆ ಹಾಕ್ಕೊಳ್ಬೇಕು. ನಿಧಾನಕ್ಕೆ 1 ಬೈ 1 ಹಾಕ್ಕೊಳ್ಳಿ, ಒಂದೇ ಸತಿ ಪೂರ್ತಿ ಸುರಿಯೋಕ್ಕೆ ಹೋಗಬೇಡಿ. ಎಲ್ಲ ಹಾಕ್ಕೊಂಡಿದ್ದಾಗಿದೆ. ಇಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 5 ಮಿನಿಟ್ ಇದನ್ನು ಬೇಯಿಸ್ಕೊಳ್ಬೇಕು. ಹಾಗೆ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 15 ಮಿನಿಟ್ಸು ಕ್ಯಾಪನ್ನು ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ ಇಲ್ಲಿ ನಾನು ತೋರಿಸ್ತೀನಿ. ನಾನು ನಿಮಗೆ ಹೇಳಿದ್ನಲ್ಲ ಡಬಲ್ ಸೈಜ್ ಆಗುತ್ತೆ ಅಂತ ಹೇಳಿ. ಇಲ್ಲಿ ಪನ್ನೀರನ್ನ ನಾವು ಎಷ್ಟು ಸಾಫ್ಟಾಗೆ ಮಾಡ್ಕೊಳ್ತೀವಿ ಹಾಗೆ ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀವಿ ನೋಡಿ, ಅಷ್ಟು ಚೆನ್ನಾಗೆ ರಸಮಲೈ ರೆಡಿ ಆಗುತ್ತೆ. ಈ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋದು, ಹೈ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳೋದು ಇದೆಯಲ್ಲ, ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದರೆ ನಮಗೆ ರಸಮಲೈ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಇದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ಲ, ಇದು ರೆಡಿಯಾಗಿದೆ. ಇಷ್ಟಾದರೆ ಸಾಕು. ಇದನ್ನು ಹಾಲಿನಲ್ಲಿ ಹಾಕ್ಕೊಳ್ಬೇಕು. ನಾವು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಈ ಹಾಲಿಗೆ 1 ಬೈ 1 ಹಾಕ್ಕೊಳ್ತಾ ಬರಬೇಕು. ಕಂಪ್ಲೀಟಾಗಿ ಎಲ್ಲ ಹಾಕಾದ್ಮೇಲೆ ಫ್ರಿಜ್ನಲ್ಲಿ 2 ಅವರ್ಸ್ ಇಟ್ಟು ತಿಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕೂಡ ತಿನ್ಬೋದು. ಇದನ್ನು ಬಿಸಿ ಬಿಸಿ ತಿನ್ನೋದಕ್ಕಿಂತ ತಣ್ಣಗಾದ್ಮೇಲೆ ತಿನ್ನಬೇಕು. ಯಾಕೆಂದರೆ ಆ ರಸಮಲೈ ಸ್ವೀಟನ್ನೆಲ್ಲ ಚೆನ್ನಾಗಿ ಹಿಡಿದಿಟ್ಕೊಳ್ಳುತ್ತೆ. ರಸಮಲೈ ರೆಡಿ ಆಯಿತು. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಈಸಿಯಾಗಿ ಮನೇಲೇ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಫ್ರೆಂಡ್ಸು ಹಾಗೆ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.